ಮಣಿ ಅಂತ. ನಾನು ಯಶವಂತಪುರದಿಂದ ಬಂದಿರೋದು. ನಮ್ಮದು ಬಂದು ಹುಣಸೂರು ತಾಲೂಕು ಬರುತ್ತೆ. ಹುಣಸೂರು ತಾಲೂಕಲ್ಲಿ ಅನ್ವೇಷಣಾ ಫೈನಾನ್ಸ್ ಅಂತ ಹೇಳ್ಬಿಟ್ಟು 2024ರಲ್ಲಿ ನಾವು ಲೋನ್ ತೊಗೊಂಡಿದ್ವಿ, ಗ್ರೂಪ್ ಲೋನ್ ಅಂತ ಹೇಳಿ. 4 ಜನ ಲೋನಲ್ಲಿ ಸೇರ್ಕೊಂಡಿದ್ವಿ ಗ್ರೂಪ್ಗೆ. ಆ ಗ್ರೂಪಲ್ಲಿ 4 ಜನ ಲೋನ್ಗೆ ಅವರು ಒಂದೇ ಚೆಕ್, ನಂದು ಮಾತ್ರ ಚೆಕ್ ಇಸ್ಕೊಂಡು ಲೋನ್ ಪ್ರೊಸೀಡ್ ಮಾಡಿದ್ರು. ಅದು ಲೋನ್ ತೊಗೊಂಡಿದ್ವಿ ನಾವು. ತೊಗೊಂಡು ಈಗ ಆಗಲೇ 2.5 ವರ್ಷ ಆಗೋಕ್ಕಾಗಿದೆ. ಅಲ್ಲಿವರೆಗೆ ನಾವು ನಂದೇನಾಯಿತು, ಅಕೌಂಟಲ್ಲಿ ಅಮೌಂಟ್ ಕಟ್ಟಾಗಿದ್ದಕ್ಕೆ ಅವ್ರು ಲೋನ್ ಅಮೌಂಟ್ ಹಾಕಿದ್ನ ಅದು ನನ್ನ ಪರ್ಸ್ನಲಾಗಿ ಅಕೌಂಟಲ್ಲಿ ಅಮೌಂಟ್ ಕಟ್ಟಾಯಿತು. ಅದಕ್ಕೆ ನಾವು ಕಟ್ಟಿರಲಿಲ್ಲ ಅಮೌಂಟ್, ನಾವು ಅದು ಕಟ್ಟಾಗಿದೆ ಅಂತ ಹೇಳ್ಬಿಟ್ಟು. ಇವ್ರು ನಮಗೆ ಯಾವ ನೋಟಿಸು ಇಶ್ಯೂ ಮಾಡದೆ, ಮನೆ ಹತ್ರ ಒಂದು ಸತಿ ವಿಸಿಟ್ ಮಾಡದೆ ಸಡನ್ನಾಗಿ ಬಂದುಬಿಟ್ಟು ನಿಮ್ಮ ಮೇಲೆ ವಾರಂಟ್ ಬಂದಿದೆ ಅಂತ ಹೇಳ್ಬಿಟ್ಟಿದ್ದೆ. 4ನೇ ತಾರೀಕು ಶನಿವಾರ ಸಂಜೆ ಬಂದುಬಿಟ್ಟು ಮನೆ ಹತ್ರ ನೀವು ಸ್ಟೇಷನ್ ಹತ್ರ ಬರಲೇಬೇಕು ಅಂತ ಹೇಳ್ಬಿಟ್ಟಿದ್ದೆ. ಪೊಲೀಸವ್ರನ್ನ ಕರ್ಕೊಬಂದು ಸ್ಟೇಷನ್ ಹತ್ರ ನಮ್ಮನ್ನ ಕರ್ಕೊಬಂದು ನೀವು ಕ್ಲಿಯರ್ ಮಾಡಬೇಕು, ಇಲ್ಲಾಂದರೆ ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ಇದು ಮಾಡಿದ್ರು. ಮತ್ತು ನಾವೇನು ಮಾಡಿದ್ವಿ, ಅವ್ರ ಹತ್ರ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಹೋಗಿ ಮಾತಾಡಿದ್ದಕ್ಕೆ ನೀವು ಫೈನಾನ್ಸ್ ಅವರು ಕನ್ವಿನ್ಸ್ ಆದರೆ ಕಾಂಪ್ರಮೈಸ್ ಮಾಡಿಕೊಂಡ್ರೆ ಅದೇನಿದೆಯೋ ಸೆಟಲ್ ಮಾಡಿ ಕಳಿಸ್ತೀವಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಅವತ್ತೇ ನಾವು ಶನಿವಾರನೇ 50,000 ರೂಪಾಯಿ ಸೆಟಲ್ಮೆಂಟ್ ಮಾಡಿದ್ವಿ. ಬಾಕಿ ಅಮೌಂಟ್ 20,000 ರೂಪಾಯಿ ಸೋಮವಾರ ಮಾಡ್ತೀವಿ ಅಂತ ಹೇಳಿ ಸೋಮವಾರ ಬೆಳಗ್ಗೆ ಆಫೀಸ್ ಹತ್ರ ಹೋಗಿ ನಾವು ಸೆಟಲ್ಮೆಂಟ್ ಮಾಡಿ NOC ಇಸ್ಕೋಬೇಕಾದ್ರೆ NOC ಎಲ್ಲ ಕೊಟ್ಟ ಮೇಲೆ ನಾವು ಸೆಟಲ್ ಮಾಡಿರೋದಕ್ಕೆ ಪ್ರೂಫು ಕೊಟ್ಟಿದ್ದಾರೆ, ಅವರು ಕ್ಲಿಯರೆನ್ಸ್ ಆಗಿದೆ ಅಂತ NOCನೂ ಕೊಟ್ಟಿದ್ದಾರೆ. ಅದು ಕೊಟ್ಟಾಗ ಬಂದು ಅಭಿಲಾಷ್ ಅನ್ನೋ ವ್ಯಕ್ತಿ ಬಂದು ನನ್ನ ಮೇಲೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ರು. ನಮ್ಮ ಮನೆಯವ್ರ ಮುಂದೆನೇ ಕ್ಯಾರೆಕ್ಟರ್ ಬಗ್ಗೆ ಇವ್ರು ಸರಿ ಇಲ್ಲ, ಇವ್ರನ್ನ ನಂಬೇಡಿ ಅಂತ ಹೇಳಿದ್ರು. ಮತ್ತು ಅದೆಲ್ಲ ಆದಮೇಲೆ ನನಗೂ ಅವ್ರಿಗೂ ತುಂಬ ಕಾನ್ವರ್ಜೇಷನ್ ಆಯಿತು. ಆದಾಗ ಅವರು ಸಾರಿ, ನಾನು ಇನ್ನೊಂದು ಹೇಳಿದ್ದು ತಪ್ಪಾಯಿತು, ಸಾರಿ ಅಂತ ಎಲ್ಲ ಕೇಳಕ್ಕೆ ಬಂದರು. ಇಲ್ಲ ನಾನು ಇದನ್ನ ಬಿಡಲ್ಲ ಅಂತ ಹೇಳ್ಬಿಟ್ಟು ನಾನು ಪ್ರೆಸ್ ಅವ್ರನ್ನೆಲ್ಲ ಕರೆದಿದ್ದೆ. ಅವ್ರು ಬಂದು ಆಫೀಸಿಗೆ ಹೋಗಿ ಕಂಪ್ಲೇಂಟ್ ಮಾಡಿ ಅಂತ ಹೇಳಿದ್ರು. ಕಂಪ್ಲೇಂಟ್ ಬರ್ಕೊಬಂದು DSP ಆಫೀಸ್ಗೆ ಹೋಗಿದ್ದೆ. ಆದರೆ ಅಲ್ಲಿಂದ ನಾನು ಅಲ್ಲಿ ಸ್ಟೇಷನ್ಗೆ ಫೋನ್ ಮಾಡ್ತೀನಿ, ಟೌನ್ ಸ್ಟೇಷನ್ಗೆ ಅಂತ ಹೇಳ್ಬಿಟ್ಟಿದ್ದೆ. DSP ಸರ್ ಫೋನ್ ಮಾಡಿದ್ರು. ಫೋನ್ ಮಾಡಿ ನಾವು ಅಲ್ಲಿ ಹೋಗಿದ್ದಕ್ಕೆ ಕಂಪ್ಲೇಂಟ್ ತೊಗೊಂಡಿಲ್ಲ ಅವರು. ಇಲ್ಲಿ 3 ದಿನದಿಂದ ಅಳಿಸ್ತಾನೇ ಇದ್ದಾರೆ, ಇವತ್ತು ನಾಳೆ ಅಂತ ಹೇಳ್ತಾ ಇದ್ದಾರೆ. ಕಂಪ್ಲೇಂಟು ಯಾವುದು ತೊಗೊಂಡಿಲ್ಲ. ನೆನ್ನೆ ಹೋಗಿದ್ದಕ್ಕೆ ಸರ್ಕಲ್ ಇನ್ಸ್ಪೆಕ್ಟ್ರು ನನ್ನನ್ನೇ ಬೈದು ಕಳಿಸಿದ್ರು. ತಿರ್ಗಾ ಅವ್ರ ಮೇಲೆ ಕಂಪ್ಲೇಂಟ್ ತೊಗೊಳ್ತಿಲ್ಲ. ಮತ್ತು ಆಫೀಸಿಂದ ಹೊರಗಡೆ ಬರಬೇಕಾದ್ರೆ ಅವ್ರು ಕ್ಯಾಸ್ಟ್ ವೈಸ್ ಮಾತಾಡಿದ್ರು, ಯಾವ್ಯಾವ ಜೊತೆ ಅವ್ರಿಗೂ ಲೋನ್ ಕೊಟ್ಬಿಟ್ಟು ನಾವು ಹೇಗೆ ಬೇಕು ಅಂತ ಮಾತಾಡಿದ್ರು. ಬಟ್ ಅದ್ರದ್ದು ರೆಕಾರ್ಡ್ ನನ್ನ ಹತ್ರ ಇಲ್ಲ. ಒಳಗಡೆ ಅವರು ನಾನು ಕ್ಯಾಸ್ಟ್ ವೈಸ್ ಮಾತಾಡಿರೋದಕ್ಕೆ ರೆಕಾರ್ಡ್ ನನ್ನ ಹತ್ರ ಇದೆ, ಅವ್ರು ಮಾತಾಡಿರೋದಕ್ಕೆ ಪ್ರೂಫ್ ಇದೆ. ಬಟ್ ಕ್ಯಾಸ್ಟ್ ವೈಸ್ ಮಾತಾಡಿರೋದಕ್ಕಿಲ್ಲ, ಫೇಸ್ ಟು ಫೇಸ್ ಮಾತಾಡಿದ್ದು. ಪ್ರೂಫ್ ಇದ್ದರೆ ಮಾತ್ರ ನಾವು ಕೇಸ್ ಫೈಲ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದು ಕೇಸ್ ತೊಗೋಬೇಕು, ಅದಕ್ಕೋಸ್ಕರನೇ ನಾನು ಇದನ್ನ ಮಾಡ್ತಿದ್ದೀನಿ ಸರ್. ನಾವು ಬಂದು ಒಬ್ಬರಿಗೆ 20,000 ಅಂತ ಹೇಳಿ ಲೋನ್ ತೊಗೊಂಡಿದ್ದು 4 ಜನಕ್ಕೆ. ಬಟ್ ಇನ್ಶೂರೆನ್ಸ್ ಎಲ್ಲ ಹಿಡಿದು ಬಂದು 16,200 ರೂಪಾಯಿ ಅಕೌಂಟಿಗೆ ಬರಬೇಕಾಗಿದ್ದು. ಅದು ಟೋಟಲಿ ಸೇರಿಸಿ 67,400 ರೂಪಾಯಿ ಅಕೌಂಟಿಗೆ ಬಂದಿದ್ದು ಅಮೌಂಟು. ಅದು ನಮ್ಮದೇನು ನಾವು IT ಫೈಲ್ ಮಾಡಿಲ್ಲ, ಟ್ರಾನ್ಸಾಕ್ಷನ್ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟಿದ್ದೆ. ಅಕೌಂಟಲ್ಲಿ ಅಮೌಂಟ್ ಕಟ್ಟಾಗಿಬಿಟ್ಟಿದೆ. ಸೊ ಆ 4 ಜನಕ್ಕೆ ಅಮೌಂಟ್ ಹೋಗಿಲ್ಲ. ಅದು ನಂದೇ, ಈಗ ನನ್ನ ಅಕೌಂಟಲ್ಲಿ ಬಂದಿದ್ದರಿಂದ ನಂದೇ ಜವಾಬ್ದಾರಿ ಅಂತ ಹೇಳಿ ನಾನೇ ಎಲ್ಲ ಸೆಟಲ್ಮೆಂಟ್ ಮಾಡಿ NOCನೂ ತೊಗೊಂಡಿದ್ದೀನಿ.